ಪುಟ್ಟ ಉಪ ಪ್ರಶ್ನೆಗಳು ಸರ್. ನೀವು ಅವಕಾಶ ಸಮುದಾಯಕ್ಕೆ ಕೊಟ್ಟಿದ್ದೀವಿ ಕಾಂಗ್ರೆಸ್ ನಲ್ಲಿ ಅಂತ ಹೇಳಿ ಒಂದಷ್ಟು ಪಟ್ಟಿ ಕೊಟ್ರಿ. ನಿಜವಾಗ್ಲೂ ಈ ಸಮಾಧಾನ ಸಮುದಾಯಕ್ಕೆ ಇದ್ದಿದ್ರೆ ಇವತ್ತು ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ಸಲ್ಲಿಸ್ತಿರ್ಲಿಲ್ಲ. ಎರಡನೇ ಪ್ರಶ್ನೆ, ಸಮರ್ಥರಿದ್ದಾರೆ ಅಂತಂದ್ರಿ. ಈ ವಂಶದ ಬಳುವಳಿ ಬಿಟ್ರೆ ಬೇರೆ ಏನ್ ಸಾಮರ್ಥ್ಯ ಇದೆ ಅನ್ನೋ ಜನರಿಗೆ ಕನ್ವಿನ್ಸ್ ಆಗ್ಬೇಕು ಸರ್, ನನಗಲ್ಲ. ಜನರಿಗೆ ಹೇಳ್ಬೇಡಿ ಸಮರ್ಥ ಅವರ ಸಾಮರ್ಥ್ಯ ಏನು ಅಂತ ಹೇಳಿ. ಮೂರನೇ ಪೆಂಡಿಂಗ್ ಇದೆ. ಶಾಮನೂರ ಕುಟುಂಬ ದಾವಣಗೆರೆಗೆ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದೆ ಮೇಡಮ್, ಅದ್ರಲ್ಲಿ ಎರಡು ಮಾತಿಲ್ಲ. ಇವಾಗ ಇವಾಗ ನಿಮ್ ತಂದೆನೋ ತಾತನೇನೋ ಸಾಕ್ಷಿ ಗುಡ್ಡೆ ಬಿಟ್ಟೋಗಿರ್ತಾರೆ, ಅದು ನಿಮ್ಗೆ ಬರಬೇಕು. ಉದಾಹರಣೆ ಕೊಡ್ತಿದ್ದೀನಿ, ನೀವು ನಿಮ್ ತಂದೆ ರಿಪಬ್ಲಿಕ್ ಕನ್ನಡದಲ್ಲಿ ಕೆಲಸ ಕ್ವಾಲಿಫಿಕೇಶನ್ ಅಲ್ಲ, ಇವಾಗ ನಿಮ್ಗೂ ನಿಮ್ ಏನಪ್ಪ ನಿಮ್ ಸಾಕ್ಷಿ ಗುಡ್ಡೆ ಬಿಟ್ಟೋಗಿರ್ತೀರಾ, ಒಂದು ನಿಮ್ಗೆ ಅದು ಬೆಳ್ಳುಳ್ಳಿಯಾಗಿ ಬರುತ್ತೆ, ಹಂಗನ್ಬಿಟ್ಟು ತೆಗೆದಾಕಕ್ಕಾಗಲ್ಲ. ನೋಡಿ ರಾಜಕೀಯದಲ್ಲಿ ನೋಡಿ ಕ್ವಾಲಿಫಿಕೇಶನ್ ನೋಡಿ ಚುನಾವಣೆ ರಂಗದಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋದು ಅಂಟ್ಕೊಂಡು ಇದೆ, ಅದಿದ್ದೇ ಇರುತ್ತೆ. ಇವಾಗ ಬಿಜೆಪಿಲಿ ಇಲ್ವಾ, ದಳದಲ್ಲಿಲ್ವಾ, ಕಾಂಗ್ರೆಸ್ ಅಲ್ಲಿ ಇಲ್ವಾ, ತೆಗ್ದಾಕಕ್ಕಾಗಲ್ಲ ಮೇಡಮ್. ಯಾರ್ ಬಂತ ಅದು ನಾವು ಹೇಳ್ಬಿಡ್ಬೋದು, ನಿಮ್ ಮಾಧ್ಯಮದ ಮುಂದೆ ಕ್ಯಾಮರಾ ಮುಂದೆ ನಿಂತ್ಕೊಂಡು ತೆಗೆದು ಬಿಡ್ತೀವಿ ಅಂತ. ಅದು ಬಹಳಶಃ ಫುಲ್ ಅನ್ನೋ ಪದ ಉಪಯೋಗಿಸ್ಬಾರ್ದು, ಅದು ನಾವು ಹೇಳ್ಬಾರ್ದು. ಪ್ರಾಮಾಣಿಕವಾಗಿ ಏನಿದೆ ಹೇಳ್ತೀವಿ ಮೇಡಮ್ ನಾವು. ಒಂದು ಫ್ಯಾಮಿಲಿ ಪಾಲಿಟಿಕ್ಸ್ ಅದು ರಾಜಕೀಯ ರಂಗದಲ್ಲಿ ಎಲ್ಲಾ ಪಕ್ಷದಲ್ಲೂ ಅಂಟ್ಕೊಂಡಿದೆ, ಅದ್ರಲ್ಲಿ ಎರಡು ಮಾತಿಲ್ಲ. ಸಮರ್ಥವಾದ ಅಭ್ಯರ್ಥಿ ಸಮರ್ಥ ಅವರು ಉನ್ನತ ವಿದ್ಯಾಭ್ಯಾಸ ಮಾಡಿದ್ದಾರೆ, ಅಲ್ಲೇ ಒಂದು 4 ರಿಂದ 5 ವರ್ಷದಿಂದ ಅವ್ರ ತಾಯಿ ಜೊತೆ ಅವ್ರ ತಂದೆ ಜೊತೆ ಕೆಲಸ ಮಾಡಿದ್ದಾರೆ, ಅವ್ರ ಅಜ್ಜ ಅವ್ರ ಜೊತೆನೂ ಕೆಲಸ ಮಾಡಿದ್ದಾರೆ, ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದಾರೆ. ಅದ್ರ ಮುಂದೆ ಮುಂದುವರ್ಸ್ಕೊಂಡು ಹೋಗಕ್ಕೆ ಅವರು ರೆಡಿ ಆಗಿದ್ದಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ನಾನು ಬಿಜೆಪಿ ವಕ್ತಾರರ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಪ್ರದೀಪ್ ಸರ್ ಸಾಕ್ಷಿ ಗುಡ್ಡೆ ಅಂತ ಹೇಳಿದ್ರು. ನಮ್ಮ ಕಳೆದ ಮಹಾಭಾರತ ಡಿಬೇಟ್ ನಲ್ಲಿ ಬಂದಿದ್ದ ಸಾದಿಕ್ ಪೈಲ್ವಾನ್ ಅವ್ರಿಗೆ ಇದೇ ಪ್ರಶ್ನೆ ಕೇಳಿದೆ. ಶಾಮನೂರ್ ಶಿವಶಂಕರಪ್ಪರ ಅವರ ಕೊಡುಗೆ ಏನ್ ಸಾಮಾನ್ಯನೇನ್ರಿ? ಅವ್ರ ಮೊಮ್ಮಗ ಹೇಳ್ತಿದ್ದಾರೆ, ಕ್ಷೇತ್ರ ಕಟ್ಟಿದ್ದು ಬೆಳೆಸಿದ್ದೇನೆ, ನಮ್ಮ ಪಕ್ಷ ಈ ಕ್ಷೇತ್ರದಲ್ಲಿ ಬೆಳೆಸಿದ್ದೇನೆ ನಮ್ಮ ತಾತನವರು ಅಂತ ಹೇಳಿ. ಹೌದು, ಪಕ್ಷ ಕಟ್ಟಿದ್ದಾರಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ಸಾದಿಕ್ ಪೈಲ್ವಾನ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಗುಡ್ಡ ಅವರೊಬ್ಬರೇ ಅಲ್ಲ ಮೇಡಮ್ ಕಟ್ಟಿರೋದು, ಒಂದೊಂದು ಕಲ್ಲು ಮಣ್ಣನ್ನ ತಂದಿರೋರು ನಮ್ಮ ಸಮುದಾಯದವರು, ಈ ಕ್ಷೇತ್ರದ ಮತದಾರರು, ಕಾಂಗ್ರೆಸ್ನ ಕಾರ್ಯಕರ್ತರು. ಅಲ್ಲಿ ಇವ್ರು ಹೇಳ್ತಿರೋ ಸಾಕ್ಷಿ ಗುಡ್ಡೆಯಲ್ಲಿ ಪೈಲ್ವಾನ್ ಅವ್ರದ್ದು ಪಾಲಿದೆ ಸರ್. ಖಂಡಿತ ನೀವು ನೋಡಬೇಕು, ಕಳೆದ 50 ವರ್ಷದ ರಾಜಕಾರಣದಲ್ಲಿ ಕಳೆದ ಎರಡನೇ ವಿಧಾನಸಭಾ ಚುನಾವಣೆ 2018 ಚುನಾವಣೆಯಲ್ಲಿ ಚುನಾವಣೆ ಪೂರ್ವದಲ್ಲಿ ಇದೇ ರಾಹುಲ್ ಗಾಂಧಿ ಅವರು ಬಂದು ಭಾಷಣ ಮಾಡ್ತಾರೆ ಹಾಸನದಲ್ಲಿ. ಇದೊಂದು ಪ್ರಾದೇಶಿಕ ಪಕ್ಷ ಅಲ್ಲ, ಇದು ದೇವೇಗೌಡ ಅಂಡ್ ಸನ್ಸ್ ಅಂತ ಹೇಳಿ ಭಾಷಣ ಮಾಡ್ತಾರೆ. ಇವತ್ತು ಅದೇ ದೇವೇಗೌಡ ಅಂಡ್ ಸನ್ಸ್ ಅಂತ ಹೇಳದಂತ ರಾಹುಲ್ ಗಾಂಧಿ ಅವರು ಇವತ್ತು ಯಾವ ಮುಖ ಇಟ್ಕೊಂಡು ಅವ್ರಿಗೆ ಟಿಕೆಟ್ ಕೊಟ್ಟಿದೆ? ವಂಶಪಾರ್ಯ ಎಷ್ಟಿದೆ ನೋಡಿ. ಡಿ.ಕೆ. ಶಿವಕುಮಾರ್ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಮಲ್ಲಿಕಾರ್ಜುನ್ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಶ್ಯಾಮನೂರ್ ಶಿವಶಂಕರಪ್ಪನವ್ರ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಜಾರಕಿಹೊಳಿ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ. ಇವರೇ ವಂಶಾಡಳಿತ ಮಾಡ್ತಾ ಇರೋದು. ಅದಲ್ಲದೆ ನೀವು ಸೆಂಟ್ರಲ್ಗೆ ಹೋದ್ರೆ ಅಲ್ಲಿ ಪೂರ್ತಿ ನೆಹರು ಫ್ಯಾಮಿಲಿಯಿಂದ ಹಿಡ್ಕೊಂಡು ಇವತ್ತಿನ ರಾಹುಲ್ ಗಾಂಧಿ ಅವರಿಗೆ ವಂಶ ಪಾರಂಪರ್ಯ ರಾಜಕಾರಣ ಮಾಡ್ತಾ ಇರೋದು ಇವರು. ನಮ್ಮನ್ನ ಬಟ್ಟು ಮಾಡಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ನೈತಿಕತೆ ಇದೆ? ಇವಾಗ ಅವರು ಮಾಡ್ತಾ ಇದಾರಲ್ಲ, ಅದಕ್ಕೆ ಜೆಡಿಎಸ್ ಬಗ್ಗೆ ಹೇಳ್ತಾ ಇದಾರೆ. ನೀವು ಜೆಡಿಎಸ್ ಬಗ್ಗೆ ಮಾತಾಡಿದ್ದೆಲ್ಲ ಏನಂತ ನೀವು ಮಾತಾಡಿದ್ದೆ ವಂಶ ರಾಜಕಾರಣ ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ. ಇವತ್ತು ನೀವು ಮಾಡ್ತಾ ಇರೋದೇನೋ ಅದೇ ವಂಶ ರಾಜಕಾರಣನೇ ಮುಂದುವರೆದ ಭಾಗ ಮಾಡ್ತಾ ಇದ್ರಿ. ಯಾಕೆ ಇವತ್ತು ಸಾಮಾನ್ಯ ಕಾರ್ಯಕರ್ತರಲ್ಲಿ ಇಲ್ವಾ? ಇವತ್ತು ನೀವು ಅದನ್ನೇ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು. ಹಿಂದುಳಿದ ವರ್ಗದ ಮತಗಳನ್ನ, ದಲಿತರ ಮತಗಳನ್ನ ನೀವು ಮತ್ತೆ ಇವತ್ತು ಮುಸ್ಲಿಂ ಮತಗಳನ್ನ ಕೇವಲ ಅವರ ಮತದಾರನಾಗಿ ಮಾಡ್ಕೊಂಡಿದ್ದೀರಿ ಹೊರತು ನೀವು ಅವ್ರಿಗೆ ಯಾವುದೇ ಅಧಿಕಾರವನ್ನ ಕೊಡುವಲ್ಲಿ ವಿಫಲರಾಗಿದ್ದೀರಿ. ಕಳೆದ ನೀವು ಇಡೀ ರಾಷ್ಟ್ರ ರಾಜಕಾರಣವನ್ನು ನೋಡ್ಲಿ, ರಾಜ್ಯ ರಾಜಕಾರಣವನ್ನು ನೋಡ್ಲಿ, ಖರ್ಗೆ ಅವ್ರನ್ನ ಕಂಪ್ಲೀಟ್ ಮುಗಿಸಿದ್ರಿ. ಯಾವ ಕಾರಣಕ್ಕೆ ಮುಗಿಸಿದ್ರಿ? ಅವ್ರನ್ನ ಚೀಫ್ ಮಿನಿಸ್ಟರ್ ಆಗ್ಬೇಕಾಯ್ತು. ನೀವು ಇವ್ರನ್ನ ಪರಮೇಶ್ವರ್ ಅವ್ರನ್ನ ಮುಗಿಸಿದ್ರಿ. ಪರಮೇಶ್ವರ್ ಚೀಫ್ ಮಿನಿಸ್ಟರ್ ನೀವು ಮಾತಾಡ್ಬೇಕಾದ್ರೆ ನಾನು ಏನ್ ಮಾತಾಡದ್ನ ಇಲ್ವಲ್ಲ? ಚೀಫ್ ಮಿನಿಸ್ಟರ್ ಆಗ್ಬೇಕಾಯ್ತಲ್ಲ ಅವರು. ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ ಯಾಕೆ ತೆಗೆದ್ರಿ ಇಲ್ಲಿಂದ? ನೀವು ಪರಮೇಶ್ವರ್ ಲಾಸ್ಟ್ ಟೈಮ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ತೆಗೆದು ವಾಪಸ್ ಕುಡಿಸಿದ್ರಿ. ಯಾಕೆ ಹೇಳಿ? ನೀವು ಆ ಸಮುದಾಯಗಳಿಗೆ ಏನ್ ಕೊಡುಗೆ ಕೊಡ್ತಾ ಇರೋದು? ನೀವು ಯಾವ ಟೈಮಲ್ಲಿ ಅವ್ರು ಚೀಫ್ ಮಿನಿಸ್ಟರ್ ಆಗ್ಬೇಕಂತ ಆ ಟೈಮಲ್ಲಿ ಕರೆಕ್ಟಾಗಿ ಮುಗಿಸಿದಿರಾ. ಇವತ್ತು ಆ ಸಮುದಾಯದವರು ಎಚ್ಚೆತ್ಕೊಂಡಾರೆ. ನಿಮ್ ಖಂಡಿತ ಈ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮಗೆ ಮಣ್ಣು ಮುಗಿಸುವ ಕೆಲಸವನ್ನ ಆ ಮತದಾರರು ಮಾಡ್ತಾರೆ. ಪುಟ್ಟ ಉಪ ಪ್ರಶ್ನೆಗಳು ಸರ್. ನೀವು ಅವಕಾಶ ಸಮುದಾಯಕ್ಕೆ ಕೊಟ್ಟಿದ್ದೀವಿ ಕಾಂಗ್ರೆಸ್ ನಲ್ಲಿ ಅಂತ ಹೇಳಿ ಒಂದಷ್ಟು ಪಟ್ಟಿ ಕೊಟ್ರಿ. ನಿಜವಾಗ್ಲೂ ಈ ಸಮಾಧಾನ ಸಮುದಾಯಕ್ಕೆ ಇದ್ದಿದ್ರೆ ಇವತ್ತು ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ಸಲ್ಲಿಸ್ತಿರ್ಲಿಲ್ಲ. ಎರಡನೇ ಪ್ರಶ್ನೆ, ಸಮರ್ಥರಿದ್ದಾರೆ ಅಂತಂದ್ರಿ. ಈ ವಂಶದ ಬಳುವಳಿ ಬಿಟ್ರೆ ಬೇರೆ ಏನ್ ಸಾಮರ್ಥ್ಯ ಇದೆ ಜನರಿಗೆ ಕನ್ವಿನ್ಸ್ ಆಗ್ಬೇಕು ಸರ್, ನನಗಲ್ಲ. ಜನರಿಗೆ ಹೇಳ್ಬೇಡಿ ಸಮರ್ಥ ಅವರ ಸಾಮರ್ಥ್ಯ ಏನು ಅಂತ ಹೇಳಿ. ಶಾಮನೂರ ಕುಟುಂಬ ದಾವಣಗೆರೆಗೆ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದೆ ಮೇಡಮ್, ಅದ್ರಲ್ಲಿ ಎರಡು ಮಾತಿಲ್ಲ.
ಇವಾಗ ಇವಾಗ ನಿಮ್ ತಂದೆನೋ ತಾತನೇನೋ ಸಾಕ್ಷಿ ಗುಡ್ಡೆ ಬಿಟ್ಟೋಗಿರ್ತಾರೆ, ಅದು ನಿಮ್ಗೆ ಬರಬೇಕು. ಉದಾಹರಣೆ ಕೊಡ್ತಾ ಇದ್ದೀನಿ. ನೀವು ನಿಮ್ ತಂದೆ ರಿಪಬ್ಲಿಕ್ ಕನ್ನಡದಲ್ಲಿ ಕೆಲಸ ಕ್ವಾಲಿಫಿಕೇಶನ್ ನೋಡ್ಕೊಟ್ಟು ಅಲ್ಲ, ಇವಾಗ ನಿಮ್ಗೂ ನಿಮ್ ಏನಪ್ಪ ನಿಮ್ ಸಾಕ್ಷಿ ಗುಡ್ಡೆ ಬಿಟ್ಟೋಗಿರ್ತೀರಾ, ಒಂದು ನಿಮ್ಗೆ ಅದು ಬೆಳ್ಳುಳ್ಳಿಯಾಗಿ ಬರುತ್ತೆ, ಹಂಗನ್ಬಿಟ್ಟು ತೆಗ್ದಾಕಲ್ಲ. ನೋಡಿ ರಾಜಕೀಯದಲ್ಲಿ ನೋಡಿ ಕ್ವಾಲಿಫಿಕೇಶನ್ ನೋಡಿ ಚುನಾವಣೆ ರಂಗದಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋದು ಅಂಟ್ಕೊಂಡು ಇದೆ, ಅದಿದ್ದೇ ಇರುತ್ತೆ. ಇವಾಗ ಬಿಜೆಪಿ ಇಲ್ವಾ, ದಳದಲ್ಲಿ ಇಲ್ವಾ, ಕಾಂಗ್ರೆಸ್ ಅಲ್ಲಿ ಇಲ್ವಾ, ತೆಗ್ದಾಕಲ್ಲ ಮೇಡಮ್. ಯಾರು ಬಂತ ಅದು ನಾವು ಹೇಳ್ಬಿಡ್ಬೋದು, ನಿಮ್ ಮಾಧ್ಯಮದ ಮುಂದೆ ಕ್ಯಾಮೆರಾ ಮುಂದೆ ನಿಂತ್ಕೊಂಡು ತೆಗೆದು ಬಿಡ್ತೀವಿ ಅಂತ. ಅದು ಬಹಳಶಃ ಫುಲ್ ಅನ್ನೋ ಪದ ಉಪಯೋಗಿಸ್ಬಾರ್ದು, ಅದು ನಾವು ಹೇಳ್ಬಾರ್ದು. ಪ್ರಾಮಾಣಿಕವಾಗಿ ಏನಿದೆ ಹೇಳ್ತೀವಿ ಮೇಡಮ್ ನಾವು. ಒಂದು ಫ್ಯಾಮಿಲಿ ಪಾಲಿಟಿಕ್ಸ್ ಅದು ರಾಜಕೀಯ ರಂಗದಲ್ಲಿ ಎಲ್ಲಾ ಪಕ್ಷದಲ್ಲೂ ಅಂಟ್ಕೊಂಡಿದೆ, ಅದ್ರಲ್ಲಿ ಎರಡು ಮಾತಿಲ್ಲ. ಸಮರ್ಥವಾದ ಅಭ್ಯರ್ಥಿ ಸಮರ್ಥ ಅವರು ಉನ್ನತ ವಿದ್ಯಾಭ್ಯಾಸ ಮಾಡಿದ್ದಾರೆ, ಅಲ್ಲೇ ಒಂದು 4 ರಿಂದ 5 ವರ್ಷದಿಂದ ಅವ್ರ ತಾಯಿ ಜೊತೆ ಅವ್ರ ತಂದೆ ಜೊತೆ ಕೆಲಸ ಮಾಡಿದ್ದಾರೆ, ಅವ್ರ ಅಜ್ಜ ಅವ್ರ ಜೊತೆನೂ ಕೆಲಸ ಮಾಡಿದ್ದಾರೆ, ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದಾರೆ. ಅದ್ರ ಮುಂದೆ ಮುಂದುವರ್ಸ್ಕೊಂಡು ಹೋಗಕ್ಕೆ ಅವರು ರೆಡಿ ಆಗಿದ್ದಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ನಾನು ಬಿಜೆಪಿ ವಕ್ತಾರರನ್ನು ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಪ್ರದೀಪ್ ಸರ್ ಸಾಕ್ಷಿ ಗುಡ್ಡೆ ಅಂತ ಹೇಳಿದ್ರು. ನಮ್ಮ ಕಳೆದ ಮಹಾಭಾರತ ಡಿಬೇಟ್ ನಲ್ಲಿ ಬಂದಿದ್ದ ಸಾದಿಕ್ ಪೈಲ್ವಾನ್ ಅವ್ರಿಗೆ ಇದೇ ಪ್ರಶ್ನೆ ಕೇಳಿದೆ. ಶಾಮನೂರ್ ಶಿವಶಂಕರಪ್ಪರ ಅವರ ಕೊಡುಗೆ ಏನ್ ಸಾಮಾನ್ಯನೇನ್ರಿ? ಅವ್ರ ಮೊಮ್ಮಗ ಹೇಳ್ತಿದ್ದಾರೆ, ಕ್ಷೇತ್ರ ಕಟ್ಟಿದ್ದು ಬೆಳೆಸಿದ್ದೇನೆ, ನಮ್ಮ ಪಕ್ಷ ಈ ಕ್ಷೇತ್ರದಲ್ಲಿ ಬೆಳೆಸಿದ್ದೇನೆ ನಮ್ಮ ತಾತನವರು ಅಂತ ಹೇಳಿ. ಹೌದು, ಪಕ್ಷ ಕಟ್ಟಿದ್ದಾರಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ಸಾದಿಕ್ ಪೈಲ್ವಾನ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಗುಡ್ಡ ಅವರೊಬ್ಬರೇ ಅಲ್ಲ ಮೇಡಮ್ ಕಟ್ಟಿರೋದು, ಒಂದೊಂದು ಕಲ್ಲು ಮಣ್ಣನ್ನ ತಂದಿರೋರು ನಮ್ಮ ಸಮುದಾಯದವರು, ಈ ಕ್ಷೇತ್ರದ ಮತದಾರರು, ಕಾಂಗ್ರೆಸ್ನ ಕಾರ್ಯಕರ್ತರು. ಅಲ್ಲಿ ಇವ್ರು ಹೇಳ್ತಿರೋ ಸಾಕ್ಷಿ ಗುಡ್ಡೆಯಲ್ಲಿ ಪೈಲ್ವಾನ್ ಅವ್ರದ್ದು ಪಾಲಿದೆ ಸರ್. ಖಂಡಿತ ನೀವು ನೋಡಬೇಕು, ಕಳೆದ 50 ವರ್ಷದ ರಾಜಕಾರಣದಲ್ಲಿ ಕಳೆದ ಎರಡನೇ ವಿಧಾನಸಭಾ ಚುನಾವಣೆ 2018 ಚುನಾವಣೆಯಲ್ಲಿ ಚುನಾವಣೆ ಪೂರ್ವದಲ್ಲಿ ಇದೇ ರಾಹುಲ್ ಗಾಂಧಿ ಅವರು ಬಂದು ಭಾಷಣ ಮಾಡ್ತಾರೆ ಹಾಸನದಲ್ಲಿ. ಇದೊಂದು ಪ್ರಾದೇಶಿಕ ಪಕ್ಷ ಅಲ್ಲ, ಇದು ದೇವೇಗೌಡ ಅಂಡ್ ಸನ್ಸ್ ಅಂತ ಹೇಳಿ ಭಾಷಣ ಮಾಡ್ತಾರೆ. ಇವತ್ತು ಅದೇ ದೇವೇಗೌಡ ಅಂಡ್ ಸನ್ಸ್ ಅಂತ ಹೇಳ್ದಂತ ರಾಹುಲ್ ಗಾಂಧಿ ಅವರು ಇವತ್ತು ಯಾವ ಮುಖ ಇಟ್ಕೊಂಡು ಅವ್ರಿಗೆ ಟಿಕೆಟ್ ಕೊಟ್ಟಿದೆ? ವಂಶಪಾರ್ಯ ಎಷ್ಟಿದೆ ನೋಡಿ. ಡಿ.ಕೆ. ಶಿವಕುಮಾರ್ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಮಲ್ಲಿಕಾರ್ಜುನ್ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಶ್ಯಾಮನೂರ್ ಶಿವಶಂಕರಪ್ಪನವ್ರ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಜಾರಕಿಹೊಳಿ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ. ಇವರೇ ವಂಶಾಡಳಿತ ಮಾಡ್ತಾ ಇರೋದು. ಅದಲ್ಲದೆ ನೀವು ಸೆಂಟ್ರಲ್ಗೆ ಹೋದ್ರೆ ಅಲ್ಲಿ ಪೂರ್ತಿ ನೆಹರು ಫ್ಯಾಮಿಲಿಯಿಂದ ಹಿಡ್ಕೊಂಡು ಇವತ್ತಿನ ರಾಹುಲ್ ಗಾಂಧಿ ಅವರಿಗೆ ವಂಶ ಪಾರಂಪರ್ಯ ರಾಜಕಾರಣ ಮಾಡ್ತಾ ಇರೋದು ಇವರು. ನಮ್ಮನ್ನ ಪಟ್ಟು ಮಾಡಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ನೈತಿಕತೆ ಇದೆ? ಇವಾಗ ಅವರು ಮಾಡ್ತಾ ಇದಾರಲ್ಲ, ಈಗ ಅದಕ್ಕೆ ಜೆಡಿಎಸ್ ಬಗ್ಗೆ ಹೇಳ್ತಾ ಇದಾರೆ. ನೀವು ಜೆಡಿಎಸ್ ಬಗ್ಗೆ ಮಾತಾಡಿದ್ದೆಲ್ಲ ಏನಂತ ನೀವು ಮಾತಾಡಿದ್ದೇವೆ ವಂಶ ರಾಜಕಾರಣ ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ. ಇವತ್ತು ನೀವು ಮಾಡ್ತಾ ಇರೋದೇನೋ ಅದೇ ವಂಶ ರಾಜಕಾರಣನೇ ಮುಂದುವರೆದ ಭಾಗ ಮಾಡ್ತಾ ಇದ್ರಿ. ಯಾಕೆ ಇವತ್ತು ಸಾಮಾನ್ಯ ಕಾರ್ಯಕರ್ತರಲ್ಲಿ ಇಲ್ವಾ? ಇವತ್ತು ನೀವು ಅದನ್ನೇ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು. ಹಿಂದುಳಿದ ವರ್ಗದ ಮತಗಳನ್ನ, ದಲಿತರ ಮತಗಳನ್ನ ನೀವು ಮತ್ತೆ ಇವತ್ತು ಮುಸ್ಲಿಂ ಮತಗಳನ್ನ ಕೇವಲ ಅವರ ಮತದಾರನಾಗಿ ಮಾಡ್ಕೊಂಡಿದ್ದೀರಿ ಹೊರತು ನೀವು ಅವ್ರಿಗೆ ಯಾವುದೇ ಅಧಿಕಾರವನ್ನ ಕೊಡುವಲ್ಲಿ ವಿಫಲರಾಗಿದ್ದೀರಿ. ಕಳೆದ ನೀವು ಇಡೀ ರಾಷ್ಟ್ರ ರಾಜಕಾರಣವನ್ನು ನೋಡ್ಲಿ, ರಾಜ್ಯ ರಾಜಕಾರಣವನ್ನು ನೋಡ್ಲಿ, ಖರ್ಗೆ ಅವ್ರನ್ನ ಕಂಪ್ಲೀಟ್ ಮುಗಿಸಿದ್ರಿ. ಯಾವ ಕಾರಣಕ್ಕೆ ಮುಗಿಸಿದ್ರಿ? ಅವ್ರನ್ನ ಚೀಫ್ ಮಿನಿಸ್ಟರ್ ಆಗಬೇಕಾಯ್ತು. ನೀವು ಇವ್ರನ್ನ ಪರಮೇಶ್ವರ್ ಅವ್ರನ್ನ ಮುಗಿಸಿದ್ರಿ. ಇರಿ ಪರಮೇಶ್ವರ್ ಚೀಫ್ ಮಿನಿಸ್ಟರ್ ಇರಿ. ನೀವು ಮಾತಾಡ್ಬೇಕಾದ್ರೆ ನಾನು ಏನ್ ಮಾತಾಡೋದನ್ನ ಇಲ್ವಲ್ಲ, ಚೀಫ್ ಮಿನಿಸ್ಟರ್ ಆಗ್ಬೇಕಾಯ್ತಲ್ಲ. ಅವರು ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ ಯಾಕೆ ತೆಗೆದ್ರಿ ಇಲ್ಲಿಂದ? ನೀವು ಪರಮೇಶ್ವರ್ ಲಾಸ್ಟ್ ಟೈಮ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ತೆಗೆದು ವಾಪಸ್ ಕೊಡಿಸಿದ್ರಿ. ಯಾಕೆ ಹೇಳಿ? ನೀವು ಆ ಸಮುದಾಯಗಳಿಗೆ ಏನ್ ಕೊಡುಗೆ ಕೊಡ್ತಾ ಇರೋದು? ನೀವು ಯಾವ ಟೈಮಲ್ಲಿ ಅವ್ರು ಚೀಫ್ ಮಿನಿಸ್ಟರ್ ಆಗಬೇಕಾಯ್ತು ಆ ಟೈಮಲ್ಲಿ ಕರೆಕ್ಟಾಗಿ ಮುಗಿಸಿದಿರಾ. ಇವತ್ತು ಆ ಸಮುದಾಯದೊಳಗೆ ಎಚ್ಚೆತ್ಕೊಂಡಾರೆ. ನಿಮ್ ಖಂಡಿತ ಈ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮಗೆ ಮಣ್ಣು ಮುಗಿಸುವ ಕೆಲಸವನ್ನ ಆ ಮತದಾರರು ಮಾಡ್ತಾರೆ. ಪುಟ್ಟ ಉಪ ಪ್ರಶ್ನೆಗಳು ಸರ್. ನೀವು ಅವಕಾಶ ಸಮುದಾಯಕ್ಕೆ ಕೊಟ್ಟಿದ್ದೀವಿ ಕಾಂಗ್ರೆಸ್ನಲ್ಲಿ ಅಂತ ಹೇಳಿ ಒಂದಷ್ಟು ಪಟ್ಟಿ ಕೊಟ್ರಿ. ನಿಜವಾಗ್ಲೂ ಈ ಸಮಾಧಾನ ಸಮುದಾಯಕ್ಕೆ ಇದ್ದಿದ್ರೆ ಇವತ್ತು ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ಸಲ್ಲಿಸ್ತಿರ್ಲಿಲ್ಲ. ಎರಡನೇ ಪ್ರಶ್ನೆ, ಸಮರ್ಥರಿದ್ದಾರೆ ಅಂತಂದ್ರಿ. ಈ ವಂಶದ ಬಳುವಳಿ ಬಿಟ್ರೆ ಬೇರೆ ಏನ್ ಸಾಮರ್ಥ್ಯ ಇದೆ ಅನ್ನೋ ಜನರಿಗೆ ಕನ್ವಿನ್ಸ್ ಆಗ್ಬೇಕು ಸರ್, ನನಗಲ್ಲ. ಜನರಿಗೆ ಹೇಳ್ಬೇಡಿ ಸಮರ್ಥ ಅವರ ಸಾಮರ್ಥ್ಯ ಏನು ಅಂತ ಹೇಳಿ. ಶಾಮನೂರ್ ಅವರ ಪೆಂಡಿಂಗ್ ಇದೆ. ಶಾಮನೂರ್ ಕುಟುಂಬ ದಾವಣಗೆರೆಗೆ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದೆ ಮೇಡಮ್, ಅದ್ರಲ್ಲಿ 2 ಮಾತಿಲ್ಲ. ಇವಾಗ ಇವಾಗ ನಿಮ್ ತಂದೆನೋ ತಾತನೇನೋ ಸಾಕ್ಷಿ ಗುಡ್ಡೆ ಬಿಟ್ಟೋಗಿರ್ತಾರೆ, ಅದು ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ನೀವು ನಿಮ್ ತಂದೆ ರಿಪಬ್ಲಿಕ್ ಕನ್ನಡದಲ್ಲಿ ಕೆಲಸ ಕ್ವಾಲಿಫಿಕೇಶನ್ ನೋಡ್ಕೊಟ್ಟು ಅಲ್ಲ, ಇವಾಗ ನಿಮ್ಗೂ ನಿಮ್ ಏನಪ್ಪ ನಿಮ್ ಸಾಕ್ಷಿ ಗುಡ್ಡೆ ಬಿಟ್ಟೋಗಿರ್ತೀರಾ, ಒಂದು ನಿಮ್ಗೆ ಅದು ಬೆಳ್ಳುಳ್ಳಿಯಾಗಿ ಬರುತ್ತೆ, ಹಂಗನ್ಬಿಟ್ಟು ತೆಗ್ದಾಕಲ್ಲ. ನೋಡಿ ರಾಜಕೀಯದಲ್ಲಿ ನೋಡಿ ಕ್ವಾಲಿಫಿಕೇಶನ್ ನೋಡಿ
ಚುನಾವಣೆ ರಂಗದಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋದು ಅಂಟ್ಕೊಂಡು ಇದೆ, ಅದು ಇದ್ದೇ ಇರುತ್ತೆ. ಇವಾಗ ಬಿಜೆಪಿಲಿ ಇಲ್ವಾ, ದಳದಲ್ಲಿ ಇಲ್ವಾ, ಕಾಂಗ್ರೆಸ್ ಅಲ್ಲಿ ಇಲ್ವಾ, ತೆಗ್ದಾಕಕ್ಕಾಗಲ್ಲ ಮೇಡಮ್. ಯಾರು ಬಂದು ಅದು ನಾವು ಹೇಳ್ಬಿಡ್ಬೋದು, ನಿಮ್ ಮಾಧ್ಯಮದ ಮುಂದೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ತೆಗೆದು ಬಿಡ್ತೀವಿ ಅಂತ. ಅದು ಬಹಳಶಃ ಫುಲ್ ಅನ್ನೋ ಪದ ಉಪಯೋಗಿಸ್ಬಾರ್ದು, ಅದು ನಾವು ಹೇಳ್ಬಾರ್ದು. ಪ್ರಾಮಾಣಿಕವಾಗಿ ಏನಿದೆ ಹೇಳ್ತೀವಿ ಮೇಡಮ್ ನಾವು. ಒಂದು ಫ್ಯಾಮಿಲಿ ಪಾಲಿಟಿಕ್ಸ್ ಅದು ರಾಜಕೀಯ ರಂಗದಲ್ಲಿ ಎಲ್ಲಾ ಪಕ್ಷದಲ್ಲೂ ಅಂಟ್ಕೊಂಡಿದೆ, ಅದ್ರಲ್ಲಿ ಎರಡು ಮಾತಿಲ್ಲ. ಸಮರ್ಥವಾದ ಅಭ್ಯರ್ಥಿ ಸಮರ್ಥ ಅವರು ಉನ್ನತ ವಿದ್ಯಾಭ್ಯಾಸ ಮಾಡಿದ್ದಾರೆ, ಅಲ್ಲೇ ಒಂದು 4 ರಿಂದ 5 ವರ್ಷದಿಂದ ಅವ್ರ ತಾಯಿ ಜೊತೆ ಅವ್ರ ತಂದೆ ಜೊತೆ ಕೆಲಸ ಮಾಡಿದ್ದಾರೆ, ಅವ್ರ ಅಜ್ಜ ಅವ್ರ ಜೊತೆನೂ ಕೆಲಸ ಮಾಡಿದ್ದಾರೆ, ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದಾರೆ, ಅದನ್ನು ಮುಂದುವರ್ಸ್ಕೊಂಡು ಹೋಗಕ್ಕೆ ಅವರು ರೆಡಿ ಆಗಿದ್ದಾರೆ. ಅದ್ರಲ್ಲಿ ಎರಡು ಮಾತಿಲ್ಲ. ನಾನು ಬಿಜೆಪಿ ವಕ್ತಾರರನ್ನು ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಪ್ರದೀಪ್ ಸರ್ ಸಾಕ್ಷಿ ಗುಡ್ಡೆ ಅಂತ ಹೇಳಿದ್ರು. ನಮ್ಮ ಕಳೆದ ಮಹಾಭಾರತ ಡಿಬೇಟ್ ನಲ್ಲಿ ಬಂದಿದ್ದ ಸಾದಿಕ್ ಪೈಲ್ವಾನ್ ಅವ್ರಿಗೆ ಇದೇ ಪ್ರಶ್ನೆ ಕೇಳಿದೆ. ಶಾಮನೂರ್ ಶಿವಶಂಕರಪ್ಪರ ಅವರ ಕೊಡುಗೆ ಏನ್ ಸಾಮಾನ್ಯನೇನ್ರಿ? ಅವ್ರ ಮೊಮ್ಮಗ ಹೇಳ್ತಿದ್ದಾರೆ, ಕ್ಷೇತ್ರ ಕಟ್ಟಿದ್ದು ಬೆಳೆಸಿದ್ದೇನೆ, ನಮ್ಮ ಪಕ್ಷ ಈ ಕ್ಷೇತ್ರದಲ್ಲಿ ಬೆಳೆಸಿದ್ದೇನೆ ನಮ್ಮ ತಾತನವರು ಅಂತ ಹೇಳಿ. ಹೌದು, ಪಕ್ಷ ಕಟ್ಟಿದ್ದಾರಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ಸಾದಿಕ್ ಪೈಲ್ವಾನ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಗುಡ್ಡ ಅವರೊಬ್ಬರೇ ಅಲ್ಲ ಮೇಡಮ್ ಕಟ್ಟಿರೋದು, ಒಂದೊಂದು ಕಲ್ಲು ಮಣ್ಣನ್ನ ತಂದಿರೋರು ನಮ್ಮ ಸಮುದಾಯದವರು, ಈ ಕ್ಷೇತ್ರದ ಮತದಾರರು, ಕಾಂಗ್ರೆಸ್ನ ಕಾರ್ಯಕರ್ತರು. ಅಲ್ಲಿ ಇವ್ರು ಹೇಳ್ತಿರೋ ಸಾಕ್ಷಿ ಗುಡ್ಡೆಯಲ್ಲಿ ಪೈಲ್ವಾನ್ ಅವ್ರದ್ದು ಪಾಲಿದೆ ಸರ್. ಖಂಡಿತ ನೀವು ನೋಡಬೇಕು, ಕಳೆದ 50 ವರ್ಷದ ರಾಜಕಾರಣದಲ್ಲಿ ಕಳೆದ ಎರಡನೇ ವಿಧಾನಸಭಾ ಚುನಾವಣೆ 2018 ಚುನಾವಣೆಯಲ್ಲಿ ಚುನಾವಣೆ ಪೂರ್ವದಲ್ಲಿ ಇದೇ ರಾಹುಲ್ ಗಾಂಧಿ ಅವರು ಬಂದು ಭಾಷಣ ಮಾಡ್ತಾರೆ ಹಾಸನದಲ್ಲಿ. ಇದೊಂದು ಪ್ರಾದೇಶಿಕ ಪಕ್ಷ ಅಲ್ಲ, ಇದು ದೇವೇಗೌಡ ಅಂಡ್ ಸನ್ಸ್ ಅಂತ ಹೇಳಿ ಭಾಷಣ ಮಾಡ್ತಾರೆ. ಇವತ್ತು ಅದೇ ದೇವೇಗೌಡ ಅಂಡ್ ಸನ್ಸ್ ಅಂತ ಹೇಳದಂತ ರಾಹುಲ್ ಗಾಂಧಿ ಅವರು ಇವತ್ತು ಯಾವ ಮುಖ ಇಟ್ಕೊಂಡು ಅವ್ರಿಗೆ ಟಿಕೆಟ್ ಕೊಟ್ಟಿದೆ? ವಂಶಪಾರ್ಯ ಎಷ್ಟಿದೆ ನೋಡಿ. DK ಶಿವಕುಮಾರ್ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಮಲ್ಲಿಕಾರ್ಜುನ್ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಶ್ಯಾಮನೂರ್ ಶಿವಶಂಕರಪ್ಪನವ್ರ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಜಾರಕಿಹೊಳಿ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ. ಇವರೇ ವಂಶಾಡಳಿತ ಮಾಡ್ತಾ ಇರೋದು. ಅದಲ್ಲದೆ ನೀವು ಸೆಂಟ್ರಲ್ಗೆ ಹೋದ್ರೆ ಅಲ್ಲಿ ಪೂರ್ತಿ ನೆಹರು ಫ್ಯಾಮಿಲಿಯಿಂದ ಹಿಡ್ಕೊಂಡು ಇವತ್ತಿನ ರಾಹುಲ್ ಗಾಂಧಿ ಅವರಿಗೆ ವಂಶ ಪರಂಪರೆ ರಾಜಕಾರಣ ಮಾಡ್ತಾ ಇರೋದು ಇವರು. ನಮ್ಮನ್ನ ಬಟ್ಟು ಮಾಡಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ನೈತಿಕತೆ ಇದೆ? ಇವಾಗ ಅವರು ಮಾಡ್ತಾ ಇದಾರಲ್ಲ, ಅದಕ್ಕೆ ಜೆಡಿಎಸ್ ಬಗ್ಗೆ ಹೇಳ್ತಾ ಇದಾರೆ. ನೀವು ಜೆಡಿಎಸ್ ಬಗ್ಗೆ ಮಾತಾಡಿದ್ದೆಲ್ಲ ಏನಂತ ನೀವು ಮಾತಾಡಿದ್ದೇವೆ ವಂಶ ರಾಜಕಾರಣ ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ. ಇವತ್ತು ನೀವು ಮಾಡ್ತಾ ಇರೋದೇನೋ ಅದೇ ವಂಶ ರಾಜಕಾರಣನೇ ಮುಂದುವರೆದ ಭಾಗ ಮಾಡ್ತಾ ಇದ್ರಿ. ಯಾಕೆ ಇವತ್ತು ಸಾಮಾನ್ಯ ಕಾರ್ಯಕರ್ತರಲ್ಲಿ ಇಲ್ವಾ? ಇವತ್ತು ನೀವು ಅದನ್ನೇ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು. ಹಿಂದುಳಿದ ವರ್ಗದ ಮತಗಳನ್ನ, ದಲಿತರ ಮತಗಳನ್ನ ನೀವು ಮತ್ತೆ ಇವತ್ತು ಮುಸ್ಲಿಂ ಮತಗಳನ್ನ ಕೇವಲ ಅವರ ಮತದಾರನಾಗಿ ಮಾಡ್ಕೊಂಡಿದ್ದೀರಿ ಹೊರತು ನೀವು ಅವ್ರಿಗೆ ಯಾವುದೇ ಅಧಿಕಾರವನ್ನು ಕೊಡುವಲ್ಲಿ ವಿಫಲರಾಗಿದ್ದೀರಿ. ಕಳೆದ ನೀವು ಇಡೀ ರಾಷ್ಟ್ರ ರಾಜಕಾರಣವನ್ನು ನೋಡ್ಲಿ, ರಾಜ್ಯ ರಾಜಕಾರಣವನ್ನು ನೋಡ್ಲಿ, ಖರ್ಗೆ ಅವ್ರನ್ನ ಕಂಪ್ಲೀಟ್ ಮುಗಿಸಿದ್ರಿ. ಯಾವ ಕಾರಣಕ್ಕೆ ಮುಗಿಸಿದ್ರಿ? ಅವ್ರನ್ನ ಚೀಫ್ ಮಿನಿಸ್ಟರ್ ಆಗಬೇಕಾಯ್ತು. ನೀವು ಇವ್ರನ್ನ ಪರಮೇಶ್ವರ್ ಅವ್ರನ್ನ ಮುಗಿಸಿದ್ರಿ. ಪರಮೇಶ್ವರ್ ಚೀಫ್ ಮಿನಿಸ್ಟರ್ ಇರಿ. ನೀವು ಮಾತಾಡ್ಬೇಕಾದ್ರೆ ನಾನು ಏನ್ ಮಾತಾಡೋದನ್ನ ಇಲ್ವಲ್ಲ, ಚೀಫ್ ಮಿನಿಸ್ಟರ್ ಆಗ್ಬೇಕಾಯ್ತಲ್ಲ. ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಯಾಕೆ ತೆಗೆದ್ರಿ ಇಲ್ಲಿಂದ? ನೀವು ಪರಮೇಶ್ವರ್ ಲಾಸ್ಟ್ ಟೈಮ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ತೆಗೆದು ವಾಪಸ್ ಕೊಡಿಸಿದ್ರಿ ಯಾಕೆ ಹೇಳಿ? ನೀವು ಆ ಸಮುದಾಯಗಳಿಗೆ ಏನ್ ಕೊಡುಗೆ ಕೊಡ್ತಾ ಇರೋದು? ನೀವು ಯಾವ ಟೈಮಲ್ಲಿ ಅವ್ರು ಚೀಫ್ ಮಿನಿಸ್ಟರ್ ಆಗಬೇಕಾಯ್ತು ಆ ಟೈಮಲ್ಲಿ ಕರೆಕ್ಟಾಗಿ ಮುಗಿಸಿದಿರಾ. ಇವತ್ತು ಆ ಸಮುದಾಯದಲ್ಲಿ ಎಚ್ಚೆತ್ಕೊಂಡಾರೆ. ನಿಮ್ ಖಂಡಿತ ಈ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮಗೆ ಮಣ್ಣು ಮುಗಿಸುವ ಕೆಲಸವನ್ನ ಆ ಮತದಾರರು ಮಾಡ್ತಾರೆ.